ಚಿನ್ನ ಪ್ರಿಯರಿಗೆ ಖುಷಿಯೋ ಖುಷಿ. ಓದುತ್ತಿರುವಂತಹ ಅಂದ್ರೆ ನೋಡ್ತಾ ಇರುವಂತಹ ಚಿನ್ನದ ಪ್ರಿಯರಿಗೆ ಈ ಒಂದು ನ್ಯೂಸ್ ಕೇಳಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗ್ತಾರೆ, ಖುಷಿಯಲ್ಲಿ ತೇಲೋ ಆಗ್ಬಿಡ್ತಾರೆ. ಇದು ಚಿನ್ನ ಪ್ರಿಯರು ಖುಷಿ ಪಡುವಂತಹ ಸುದ್ದಿ. ಓಡುತ್ತಿರುವಂತಹ ಚಿನ್ನದ ರೇಟ್ ಬ್ರೇಕ್. ಚಿನ್ನದ ದರ ಕಡಿಮೆ ಆಗಿತ್ತು ಕಾರಣ ಏನ್ ಗೊತ್ತಾ? ಶೀಘ್ರದಲ್ಲಿಯೇ ಚಿನ್ನದ ಬೆಲೆ ಕಡಿಮೆ ಆಗಲಿದೆ. ಸದ್ಯ 24 ಕ್ಯಾರೆಟ್ 1 ಗ್ರಾಂ ಚಿನ್ನ 12,835 ರೂಪಾಯಿ ಇದೆ. ಚಿನ್ನದ ಬೆಲೆ ಶೇಕಡ 50 ಇಳಿಕೆಯ ಸಂಭವ. ಕೆಲವೇ ದಿನಗಳಲ್ಲಿ ಚಿನ್ನದ ದರ ಪಾತಾಳಕ್ಕೆ. 2026ಕ್ಕೆ 1 ಗ್ರಾಂ ಚಿನ್ನ 15,000 ಹೋಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ದಿನೇ ದಿನೇ ಚಿನ್ನದ ದರ ಇಳಿಕೆ ಸುಳಿವು ನೀಡ್ತಾ ಇರುವಂತದ್ದು. 1 ವರ್ಷದಿಂದ ನಿರಂತರವಾಗಿ ಚಿನ್ನದ ದರ ಏರಿಕೆ. ಕೆಲವೇ ದಿನಗಳಲ್ಲಿ ಚಿನ್ನದ ದರ ಪಾತಾಳಕ್ಕೆ ಜಿಗಿತು. ಎಸ್ ವೀಕ್ಷಕರೇ, ದಾಖಲೆಯ ವೇಗದಲ್ಲಿ ನಿರಂತರವಾಗಿ ಏರ್ತಾ ಇದ್ದಂತಹ ಈಗ ಚಿನ್ನ ಹಾಗೂ ಬೆಳ್ಳಿ ಬೆಲೆ ಇಳಿತಾ ಇದೆ. ಅದರಲ್ಲೂ ಕೂಡ ಬೆಳ್ಳಿ ಬೆಲೆ ಭರ್ಜರಿಯಾಗಿ ಏರಿಕೆ ಆದಷ್ಟು ಕುಸಿತ ಕಾಣ್ತಾ ಇದೆ. ಚಿನ್ನದ ಬೆಲೆಯೂ ಕೂಡ ತನ್ನ ಗರಿಷ್ಠ ಮಟ್ಟದಿಂದ ತುಂಬಾ ಕೆಳಗೆ ಹೋಗ್ತಾ ಇದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನ್ಯೂಯಾರ್ಕ್ ಗೋಲ್ಡ್ ಫ್ಯೂಚರ್ನಲ್ಲಿ ಶೇಕಡ 6ರಷ್ಟು ಆಸುಪಾಸಿನಲ್ಲಿ ಕುಸಿತ ಆಗಿದೆ. ಭಾರತದಲ್ಲಿ ಚಿನ್ನದ ಬೆಲೆ ಗ್ರಾಮ್ಗೆ 12,500 ರೂಪಾಯಿಗೆ ಬಂದು ನಿಂತಿದೆ. ಈ ವರ್ಷ ಆರಂಭದಲ್ಲಿದ್ದ ಬೆಲೆಗೆ ಹೋಲಿಕೆ ಮಾಡಿದರೆ ಚಿನ್ನ ಇನ್ನೂ ಕೂಡ ಎತ್ತರದಲ್ಲಿರುವುದು ಮುಂಬರುವ ದಿನಗಳಲ್ಲಿ ಮತ್ತೆ ಕುಸಿಯುವಂತಹ ಸುಳಿವನ್ನು ಕೊಟ್ಟಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಏರಿಕೆ ಆಗಲಿಕ್ಕೆ ಪ್ರಮುಖ ಕಾರಣವಾಗಿದ್ದಂತಹ ಜಾಗತಿಕ ಅನಿಶ್ಚಿತ ವ್ಯಾಪಾರ ಮತ್ತು ರಾಜಕೀಯದ ವಾತಾವರಣ ಈಗ ಮತ್ತೆ ಇಳಿತಾ ಇದೆ. ಚಿನ್ನ ಮತ್ತು ಬೆಳ್ಳಿ ಏನಿದೆ ಬೆಲೆಯ ಇಳಿಕೆ ಆಗಲಿಕ್ಕೆ ಒಂದಿಷ್ಟು ಸ್ಪಷ್ಟ ಕಾರಣಗಳಿಲ್ಲ. ಆದರೆ ತಜ್ಞರು ಹೇಳ್ತಾ ಇರುವಂತಹ ಕಾರಣ ಅಮೆರಿಕ ಮತ್ತು ಚೀನಾದ ಮಧ್ಯೆ ವ್ಯಾಪಾರ ಒಪ್ಪಂದ ಏರ್ಪಡುವ ಸಾಧ್ಯತೆ ಜಾಸ್ತಿ ಇದೆ. ಇದರಿಂದ ಜಾಗತಿಕ ವ್ಯಾಪಾರ ಆ ಒಂದು ವಾತಾವರಣ ತಿಳಿಯಾಗುವ ಆಶಯ ಕೂಡ ಇದೆ. ಚಿನ್ನ ಹಾಗೂ ಬೆಳ್ಳಿಯ ಹೂಡಿಕೆ ಮಾಡ್ತಿರುವವರು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಿರಬಹುದು. ಚಿನ್ನ ಮತ್ತು ಬೆಳ್ಳಿ ಅಸಹಜವಾಗಿ ಬೆಲೆ ಏರಿಕೆ ಹೊಂದಿದೆ. ಸಾಮಾನ್ಯ ವರ್ಷಗಳಲ್ಲಿ ಅವುಗಳ ಬೆಲೆ ಶೇಕಡ 10ರಿಂದ 12ರಷ್ಟು ಮಾತ್ರವೇ ಏರಿಕೆ ಆಗಬಹುದು. ಆದರೆ ಕಳೆದ 1 ವರ್ಷಗಳಲ್ಲಿ ಬೆಲೆ ಶೇಕಡ 50ರಿಂದ 70ರಷ್ಟು ಏರಿಕೆ ಆಗುವುದು ಗಮನಾರ್ಹವಾಗಿದೆ. ಬೆಲೆಗಳು ಇಷ್ಟು ಉಬ್ಬರ ಕಂಡಿದ್ರೂ ಕೂಡ ಹಿನ್ನೆಲೆಯಲ್ಲಿ ಹೂಡಿಕೆದಾರರು ಅವುಗಳನ್ನು ಮಾರಿ ಲಾಭವನ್ನ ಮಾಡಿಕೊಳ್ಳುವುದು ಸಹಜ. ಈಗಲೂ ಕೂಡ ಅದೇ ನಾವು ನೋಡ್ತಾ ಇರ್ಬೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.